ಹಳ್ಳಿಗೆ ಹೋದೆ ನಾನು. ಸ್ವಲ್ಪ ಕತ್ತಲಾಗ್ತಾ ಬರ್ತಾ ಇತ್ತು, ಕಪ್ಪು ಕೆಂಪು ಕಾಣ್ತಾ ಇತ್ತು ರಸ್ತೆ. ಇದು ಯಾಕೆ ಈ ರೀತಿ ಅಲ್ಲೆಲ್ಲೆಲ್ಲಿ ಕೆಂಪು ಕಾಣ್ತದೆ ಅಂತ ಆ ರಸ್ತೆಗಳಿಗೆ ಕೆಂಪು ಮಣ್ಣು ಹಾಕಿ ಮುಚ್ಚಿಬಿಟ್ಟಿದ್ರು. ಯಾಕೆಂದ್ರೆ ನಾಳೆ ಬೆಳಗ್ಗೆ ಮುಖ್ಯಮಂತ್ರಿ ಬರ್ತಾರೆ ಅಂತ. ಆಗಲೇ ಗೊತ್ತಾಯ್ತು ನನಗೆ, ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಕೆಂಪು ಮಣ್ಣು ಹಾಕಿ ಮುಚ್ತಾರೆ ಅಂತ. ಅಲ್ಲೇ ಗೊತ್ತಾಯ್ತು ನಾವು ಮುಖ್ಯಮಂತ್ರಿಗಳಿಗೆ. ನಾನು ಆವತ್ತೇ ಚಾಟಿ ಬೀಸಿ ಹೇಳಿದ್ದೆ. ಅದನ್ನು ಅವರು ಒಪ್ಪಿದ್ರು. ಏನು ಮಾಡೋದು, ದುಡ್ಡಿನ ಕೊರತೆ ನಾವು ಅಂತ. ಆದರೆ ಇವರು ಯಾವ ಹಳ್ಳಿಗೆ ಹೋಗ್ತಾರೋ ಹೋಗೋ ಮುಂಚೆ ದೇವಸ್ಥಾನದ ಮುಂದೆ ಕೆಲವರನ್ನು ಸೇರಿಸೋದು, ಹಳ್ಳಿಗೆ ಹೋಗೋದಕ್ಕೆ ಮುಂಚೆ 10 ಲಕ್ಷ ದುಡ್ಡು ಕೊಡೋದು, ಒತ್ತಾಯದ ಮೇರೆಗೆ ಜನನ ಸೇರಿಸೋದು, ಒಂದು ಭಾಷಣ ಮಾಡಿ ಎದ್ದು ಬರೋದು. ಇಂಥ ಪರಿಸ್ಥಿತಿ ಅಲ್ಲೂ ಇದೆ. ಇಲ್ಲೂ ಅದೇ ಕೆಲಸ ಆಗಿದೆ. ಯಾರು ಓಟ್ ಹಾಕಬೇಕು ಇವರಿಗೆ? ದಲಿತರು ಯಾಕೆ ಓಟ್ ಹಾಕಬೇಕು ಪ್ರಶ್ನೆ ಕೇಳ್ತೇನೆ ನಾನು ಅವ್ರಿಗೆ. ಒಳ ಮೀಸಲಾತಿ ಹಾಳು ಮಾಡಿ ಎಲ್ಲ ಪರಿಶಿಷ್ಟ ಜಾತಿಗಳನ್ನು ಬೀದಿಯಲ್ಲಿ ನಿಲ್ಲಿಸಿದ್ದೀರಿ. ಅವ್ರ ಮನೆಗೆ ಹೋಗೋ ಪರಿಸ್ಥಿತಿ ಇಲ್ಲ. ಎಸ್ ಟಿಗಳನ್ನು ಬಸವರಾಜ ಬೊಮ್ಮಾಯಿ ಅವರೇನು ಎಸ್ ಟಿಗಳಿಗೆ 17%, 15ರಿಂದ 17, ಎಸ್ ಟಿಗಳಿಗೆ 3ರಿಂದ 7% ರಿಸರ್ವೇಷನ್ನ ಹೆಚ್ಚಿಸಿದ್ರು. ಇವತ್ತು ಅದನ್ನು ಕೊಡಲಾರ್ದೆ ಪರಿತಪಿಸ್ತಾ ಇದ್ದೀರಿ. ಕೋರ್ಟಿಗೆ ನೀವು ಏನನ್ನ ಹೇಳಬೇಕಾಗಿತ್ತೋ ಹೇಳೋ ಪರಿಸ್ಥಿತಿಯಲ್ಲಿ ನಿಮಗಿಲ್ಲ. ನಿಮಗೆ ಯಾಕಂತಂದ್ರೆ ನಿಮ್ಮ ಅಪ್ಪರ್ ಚೇಂಬರ್ ಖಾಲಿ ಇದೆ ಅಂತ ಗೊತ್ತಾಗ್ತಾ ಇದೆ ಜನರಿಗೆ. ಆ ಬುದ್ಧಿವಂತಿಕೆಯನ್ನು ನೀವು ಹೇಳಲೇ ಇಲ್ಲ. ಯಾಕೆ ಅಂತಂದರೆ 50%ಗೆ ಕ್ಯಾಪ್ ಇರಬಹುದು ಸುಪ್ರೀಂ ಕೋರ್ಟಲ್ಲಿ. ಪರಿಶಿಷ್ಟ ಜಾತಿ ವರ್ಗಗಳಿಗೆ ನೀವು ಎಕನಾಮಿಕಲಿ ವೀಕರ್ ಸೆಕ್ಷನ್ನು ಅಥವಾ ಅವರ ಹಿಂದುಳಿದಿರುವಿಕೆಗೆ ಕೊಡ್ತಕ್ಕಂಥ ಮೀಸಲಾತಿ ಅಲ್ಲ. ಪರಿಶಿಷ್ಟ ಜಾತಿಗೆ ಜನಸಂಖ್ಯೆಯ ಆಧಾರದ ಮೇಲೆ ಹೆಚ್ಚು ಮಾಡಲೇಬೇಕು. ಕಾನ್ಸ್ಟಿಟ್ಯೂಷನಲ್ ಅಬ್ಲಿಗೇಷನ್ ಅದು. ಅದನ್ನು ನೀವು ಮಾಡಲೇ ಇಲ್ಲ. ಹೇಳಬೇಕಾಗಿತ್ತು ಕೋರ್ಟಿಗೆ. 56,432 ಸ್ಥಾನಗಳನ್ನು, ಇದನ್ನು ಖಾಲಿ ಹುದ್ದೆಗಳನ್ನು ತುಂಬಿಸ್ತೀನಿ ಅಂತ ಹೇಳಿದ್ರಿ. ಕರ್ನಾಟಕದಲ್ಲಿರೋದು 4 ಲಕ್ಷ ಹುದ್ದೆಗಳು. ಯಾಕೆ ಇಷ್ಟು ದಿವಸ ಸುಮ್ಮನೆ ಕುಳಿತಿದ್ದೀರಿ? ನಿಮ್ಗೆ ಯಾರು ಪರ್ಮಿಷನ್ ಬೇಕು? ರಾಹುಲ್ ಗಾಂಧಿದು ಬೇಕಾ? ಪ್ರಿಯಾಂಕಾ ಗಾಂಧಿದು ಬೇಕಾ? ಸೋನಿಯಾ ಗಾಂಧಿದು ಬೇಕಾ? ಅರ್ಥ ಮಾಡ್ಬೇಕಲ್ಲ ಜನರಿಗೆ. ನೀವು ಆಶ್ವಾಸನೆ ಕೊಟ್ಟಿದ್ದೀರಲ್ಲ, ಇಷ್ಟು ದಿನ ಯಾಕೆ ಕಾಯ್ತಿದ್ದೀರಿ? SCP TSP ಹಣ ದಲಿತರಿಗಾಗೆ ಇಡ್ತಕ್ಕಂಥದ್ದು. ಕಳೆದ ವರ್ಷ 42,000 ಕೋಟಿ ಅವರಿಗಾಗಿ ಇಟ್ಟಿದ್ದೀನಿ ಅಂತಂದ್ರಿ. ಎಷ್ಟು ಕೊಟ್ಟಿದ್ದೀರಿ ಅವರಿಗೆ? 42 ಕೋಟಿಯಲ್ಲಿ 2,000 ಕೋಟಿಯಲ್ಲಿ 21,000 ಕೋಟಿ ಈ ಎಲ್ಲ ಇಲಾಖೆಗಳಿಗೆ ಕೊಡಬೇಕು. ನೀವು ಹಾಗೆ ಕೊಡೋಕ್ಕಾಗೋದಿಲ್ಲ. ಅಲ್ಲಿಗೆ ಕೊಟ್ಬಿಟ್ಟ ಮೇಲೆ ದಲಿತರಿಗೆ 1 ರೂಪಾಯಿ ಕೂಡ ಅದರಿಂದ ಮುಟ್ಟೋದಿಲ್ಲ. ಇನ್ನು ಉಳಿದ 21,000 ಕೋಟಿಯಲ್ಲಿ 14,000 ಕೋಟಿಯನ್ನು ನೀವು ಗ್ಯಾರಂಟಿಗಳಿಗೆ ಕೊಟ್ಟಿದ್ದೀರಿ. ಉಳಿದಿರೋ 7,000 ಕೋಟಿ ನೀವು ಸೋಷಿಯಲ್ ವೆಲ್ಫೇರ್ ಕೊಟ್ಟಿರೋದು. ಜನರಿಗೆ ನೀವು ಇದು ಕೊಡೋದು ಘೋಷಣೆ ಮಾಡಿದಾಗ 42,000 ಕೋಟಿ ದಲಿತರಿಗೆ ಕೊಟ್ಟಿದ್ದೀವಿ ಅಂತಂದಾಗ ಜನ ಏನು ಅಂದ್ಕೊಳ್ತಾರೆ? ಏನಪ್ಪ ಈ ದಲಿತರಿಗೆ ಇಷ್ಟೊಂದು ಹಣ ಎಲ್ಲ ಹಿಂಗೆ ಅವರೇ ತಿಂದುಬಿಡ್ತಾರಲ್ಲ ಅಂತ ಅಂದ್ಕೊಳ್ತಾರೆ. ಆದರೆ ಅವ್ರಿಗೆ ಸಿಕ್ಕಿದ್ದೆಷ್ಟು? ಬರೀ 7,000 ಕೋಟಿ. ಸುಳ್ಳು ಯಾಕೆ ಹೇಳ್ತೀರಿ? ಒಂದು ಕಡೆ ಘೋಷಣೆ, ಮತ್ತೊಂದು ಕಡೆ ಶೋಷಣೆ. ಎರಡೂ ಒಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಜನ ಅರ್ಥ ಮಾಡ್ಕೊಳ್ಳೋದಿಲ್ವಾ ನಿಮ್ಮನ್ನು ಯಾಕೆ ತಿರಸ್ಕಾರ ಮಾಡ್ತಾರಂತಂದ್ರೆ ಈ ರೀತಿಯ ನಿಮ್ಮ ಶೋಷಣೆಯಿಂದ ಬೇಸತ್ತು ನಿಮ್ಮನ್ನು ಇದು ಮಾಡ್ತಾರೆ. ಅದಕ್ಕೇನೆ ದೇಶದಲ್ಲೇ ನಿಮ್ಮನ್ನು ಯಾಕೆ ಇವತ್ತು ತಿರಸ್ಕಾರ ಮಾಡಿದ್ದಾರೆ ಜನ ಅಂದರೆ ನಿಮ್ಮ ಈ ಡಬಲ್ ಸ್ಟ್ಯಾಂಡರ್ಡಿಂದ. ಮಾತಿತ್ತಿದ್ರೆ ಅನ್ನರಾಮಯ್ಯ ಎಲ್ಲಿ ಅನ್ನ ಕೊಟ್ಟಿರಿ ನೀವು? ಮೋದಿ ಅಕ್ಕಿ ಬಿಟ್ಟು ಯಾವ ಅಕ್ಕಿ ಕೊಟ್ರಿ ನೀವು? ಅನ್ನರಾಮಯ್ಯ ಅಲ್ಲ ಸಿದ್ದರಾಮಯ್ಯನವರೇ, ನೀವು ಕನ್ನರಾಮಯ್ಯ. ಎಲ್ಲಕ್ಕೂ ಕನ್ನ ಹಾಕ್ತಾ ಇದ್ದೀರಿ. ದಲಿತರಿಗೂ ಕನ್ನ ಹಾಕ್ತಿದ್ದೀರಿ, ಮುಸಲ್ಮಾನರಿಗೂ ಕನ್ನ ಹಾಕ್ತಿದ್ದೀರಿ. ಆ ಮುಸಲ್ಮಾನರ ಗತಿ ಕೇಳೋರಿಲ್ಲ ಪಾಪ. ಅವರು ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ನಂಬಿಟ್ಟಿದ್ರು. ಯಾಕೆ ನಂಬಿದ್ರು ಅಂತ ಗೊತ್ತಾ? BJP ಬಂದರೆ ನಿಮ್ಮನ್ನು ಹಂಗೆ ಮಾಡಿಬಿಡ್ತಾರೆ, BJP ಬಂದರೆ ನಿಮ್ಮನ್ನು ಹಿಂಗೆ ಮಾಡಿಬಿಡ್ತಾರೆ. ಯಾಕೆ? ಅರಬ್ಬಿ ಸಮುದ್ರಕ್ಕೆ ತಗೊಂಡೋಗಿ ಹಾಕ್ತಾರೆ ಯಾರಾದರೂ. 12 ವರ್ಷದಿಂದ ದೇಶ ಆಳ್ತಿರೋರು ನಾವೇ ಅಲ್ವಾ? ಮೋದಿಯವರೇ ಅಲ್ವಾ? ಯಾರನ್ನು ಏನು ಮಾಡಿಲ್ಲಲ್ಲ. ಯಾಕೆ? ಈ ದೇಶದ ಸಂವಿಧಾನ ಎಲ್ಲರಿಗೂ ಒಂದೇ, ಕಾನೂನು ಒಂದೇ.
ಯಾರನ್ನು ಏನು ಕೆಟ್ಟದಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರಿಗೂ ತನ್ನದೇ ಆದ ಹಕ್ಕು ಕರ್ತವ್ಯಗಳಿದೆ, ಅದನ್ನು ಆಧರಿಸಿಯೇ ಮಾಡಬೇಕು. ಆದ್ದರಿಂದಾಗಿ ಯಾರಿಗೂ ನಮ್ಮ ಸರ್ಕಾರ ಅನ್ಯಾಯ ಮಾಡೋದಿಲ್ಲ. ಮುಸಲ್ಮಾನರದ್ದು ಸ್ವಾಭಿಮಾನದ ಪ್ರಶ್ನೆ ಬಂದಿದೆ. ಈಗ ನೀವೇನು ಗೂಬೆ ಕೂರಿಸ್ತಿದ್ರಲ್ಲ ಬಿಜೆಪಿ ಅಂತ, ಈಗ ಅವ್ರಿಗೆ ಅರಿವಾಗಿದೆ. ಅವರ ಸ್ವಾಭಿಮಾನವನ್ನು ಈಗ ಅವರೇ ಕಾಪಾಡ್ಕೊಳ್ಬೇಕು. ಕಾಂಗ್ರೆಸ್ ಗೆದ್ರೆ ಮುಸಲ್ಮಾನ್ ಬಂಧುಗಳ ಸ್ವಾಭಿಮಾನ ಸಾಯುತ್ತೆ. ಕಾಂಗ್ರೆಸ್ ಸೋತ್ರೆ ಮುಸಲ್ಮಾನರ ಸ್ವಾಭಿಮಾನ ಗೆಲ್ಲುತ್ತೆ. ಇದು ಅವರ ಅರ್ಥ ಮಾಡ್ಕೊಳ್ಬೇಕೀಗ. ನಾನು ಅನೇಕ ಭಾಗದಲ್ಲಿ ನಿನ್ನೆ ಎಲ್ಲ ಓಡಾಡಿದ್ದೇನೆ. ಪ್ರತಿಯೊಬ್ಬರು ಹೇಳ್ತಾರೆ ಈ ಸಾರಿ ನಾವು ಕಾಂಗ್ರೆಸ್ಸನ್ನು ಸೋಲಿಸ್ತೇವೆ. ಇದರಿಂದ ಅರ್ಥ ಆಗತ್ತೆ ಮುಂದೆ ಈ ರಾಜ್ಯ ಯಾವ ಕಡೆಗೆ ಹೇಗೆ ನಡೆಯುತ್ತದೆ ಅಂತ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.